ಐದನೇ ಪ್ರಶ್ನೆ ನೋಡೋಣ ಮಕ್ಕಳೇ. ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಘನ ಸಿಲಿಂಡರ್ನ ಪಾದದ ತ್ರಿಜ್ಯಕ್ಕೆ ಸಮನಾದ ತ್ರಿಜ್ಯಗಳಿರುವ ಎರಡು ಘನ ಶಂಕುಗಳನ್ನು ಅದರಿಂದ ಕೊರೆದು ಹೊರತೆಗೆಯಲಾಗಿದೆ. ಶಂಕುಗಳ ಘನಫಲಗಳ ಅನುಪಾತ 2:1 ಆಗಿದೆ. ಸಿಲಿಂಡರ್ನ ವ್ಯಾಸ ಮತ್ತು ಎತ್ತರಗಳು ಕ್ರಮವಾಗಿ 6 ಸೆಂಟಿಮೀಟರ್ ಮತ್ತು 21 ಸೆಂಟಿಮೀಟರ್ ಆಗಿದ್ದರೆ ಶಂಕುಗಳ ಎತ್ತರ ಮತ್ತು ಘನಫಲಗಳನ್ನು ಕಂಡುಹಿಡಿಯಿರಿ ಹಾಗೂ ಸಿಲಿಂಡರ್ನಿಂದ ಶಂಕುಗಳನ್ನು ಕೊರೆದು ನಂತರ ಉಳಿಯುವ ಭಾಗದ ಘನಫಲವನ್ನು ಕಂಡುಹಿಡಿಯಿರಿ. ನೋಡಿ ಮಕ್ಕಳೇ, ಇಲ್ಲಿ ಒಂದು ಸಿಲಿಂಡರ್ನಾಕಾರದ ಮರ ಇದೆ ಅಥವಾ ಯಾವುದಾದ್ರು ಒಂದು ವಸ್ತು ಇದೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಎರಡು ಶಂಕುಗಳನ್ನು ಕೊರೆದು ಹೊರತೆಗೆದಿದ್ದಾರಂತೆ. ಶಂಕುಗಳ ಘನಫಲಗಳ ಅನುಪಾತವನ್ನು ಅವರು ನಿಮಗೆ ಕೊಟ್ಟಿದ್ದಾರೆ 2:1 ಅಂತ. ಸಿಲಿಂಡರ್ನ ವ್ಯಾಸವನ್ನು ಕೊಟ್ಟಿದ್ದಾರೆ ಮಕ್ಕಳೇ, ಮತ್ತು ಎತ್ತರವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಸಿಲಿಂಡರ್ನಿಂದ ಶಂಕುಗಳನ್ನು ಕೊರೆದು ತೆಗೆದ ಮೇಲೆ ಎಷ್ಟು ಭಾಗ ಉಳ್ಕೊಳ್ಳುತ್ತೆ ಅದರ ಘನಫಲವನ್ನು ಅವರು ಕಂಡುಹಿಡಲಿಕ್ಕೆ ಕೇಳಿರುವಂಥದ್ದು. ಸರಿನಾ ಮಕ್ಕಳ? ಏನೇನು ಕೊಟ್ಟಿದ್ದಾರೆ ಮಕ್ಕಳೇ? ವ್ಯಾಸ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ವ್ಯಾಸ ಎಷ್ಟು? ಡಿ 6 ಸೆಂಟಿಮೀಟರ್ನ ಕೊಟ್ಟಿದ್ದಾರೆ. ವ್ಯಾಸವನ್ನು ಏನಂತ ಬರ್ಕೊಳ್ತೀರಾ? 6 ಸೆಂಟಿಮೀಟರ್. ನಮಗೆ ತ್ರಿಜ್ಯ ಬೇಕು ಅಂತಂದರೆ D/2 ಮಾಡಿ ಮಕ್ಕಳೇ. D/2. ಡಿ ಅಂದರೆ 6/2 = 3 ಸೆಂಟಿಮೀಟರ್ ಆಗುತ್ತೆ. ಸಿಲಿಂಡರ್ನ ಎತ್ತರವನ್ನು ಕೊಟ್ಟಿದ್ದಾರೆ 21 ಸೆಂಟಿಮೀಟರ್, ಅದನ್ನು ಬರ್ಕೊಂಡಿದ್ದೀವಿ. ಈಗ ಶಂಕುಗಳ ಎತ್ತರಗಳು ಒಂದು ಕ್ಯಾಪಿಟಲ್ H ಅಂತ ತೊಗೊಳ್ತೀನಿ ಮತ್ತು ಇನ್ನೊಂದನ್ನು ಸ್ಮಾಲ್ h ಅಂತ ತೊಗೊಳ್ತೀನಿ ಮಕ್ಕಳೇ. ನೋಡಿ, ಇಲ್ಲಿಂದ ಇಲ್ಲಿಗಿರುವಂತಹ ದೂರವನ್ನು ನಾವು H ಅಂತ ಕರಿತೀವಿ. ದೊಡ್ಡ ಶಂಕುವಿನ ಎತ್ತರವನ್ನು ನಾನು ಕ್ಯಾಪಿಟಲ್ H ಅಂತ ತೊಗೊಂಡಿದ್ದೀನಿ. ಇನ್ನೊಂದು ಚಿಕ್ಕ ಶಂಕುವಿನ ಎತ್ತರವನ್ನು ಸ್ಮಾಲ್ h ಅಂತ ತೊಗೊಂಡಿದ್ದೀನಿ ಮಕ್ಕಳೇ. ಇವೆರಡನ್ನು ಸೇರಿಸಿದ್ರೆ 21 ಸೆಂಟಿಮೀಟರ್ ಬರುತ್ತೆ ಮಕ್ಕಳೇ. ಯಾಕೆಂತಂದರೆ ಸಿಲಿಂಡರ್ ಆಕೃತಿಯ ಎತ್ತರವನ್ನು ಕೊಟ್ಟಿದ್ದಾರೆ 21 ಸೆಂಟಿಮೀಟರ್. ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಕ್ಯಾಪಿಟಲ್ H, ಇಲ್ಲಿಂದ ಇಲ್ಲಿಗೆ ಸ್ಮಾಲ್ h ಆದರೆ ಈ ಕ್ಯಾಪಿಟಲ್ H ಮತ್ತು ಸ್ಮಾಲ್ hನ ಕೂಡಿಸಿದ್ರೆ 21 ಸೆಂಟಿಮೀಟರ್ ಬರುತ್ತೆ. ಹಾಗಾಗಿ H + H = 21 ಅಂತ ಬರ್ಕೊಳ್ಬೋದು. ಇಲ್ಲಿ ಕ್ಯಾಪಿಟಲ್ H ಬೇಕು ಅಂತಂದರೆ 21ರಿಂದ ಈ ಸ್ಮಾಲ್ hನ ಕಳೆದ್ರೆ ನಮಗೆ ಸಿಗುತ್ತೆ ಮಕ್ಕಳೇ. ಹಾಗಾದರೆ ಶಂಕುಗಳ ಘನಫಲಗಳ ಅನುಪಾತವನ್ನು ಅವ್ರು ಕೊಟ್ಟಿರುವಂಥದ್ದು. ಈ ದತ್ತಾಂಶವನ್ನು ತಗೊಂಡು ನಾವು ಕ್ಯಾಲ್ಕುಲೇಷನ್ನ ಮಾಡ್ತಾ ಹೋಗೋಣ ಮಕ್ಕಳೇ. ಶಂಕುಗಳ ಘನಫಲಗಳ ಅನುಪಾತ 2:1. ಶಂಕುವಿನ ಘನಫಲದ ಸೂತ್ರ ಏನು? 1/3 πr² ಅನ್ನೋದು ಮಕ್ಕಳೇ. ಇಲ್ಲಿ ಎರಡು ಶಂಕುಗಳಿರೋದ್ರಿಂದ ಈ ಎರಡು ಶಂಕುಗಳಲ್ಲಿ ಇದರ ಎತ್ತರ ಹೆಚ್ಚು, ಕ್ಯಾಪಿಟಲ್ H, ಇದರ ಎತ್ತರ ಸ್ಮಾಲ್ h ಆಗಿರೋದ್ರಿಂದ ನೋಡಿ 1/3 πr² ಕ್ಯಾಪಿಟಲ್ H = 1/3 πr² ಸ್ಮಾಲ್ h ಬರ್ಕೊಂಡಿದ್ದೀನಿ. ಸರಿನಾ ಮಕ್ಕಳ? = 2:1 ಅಂತ ಬರ್ಕೊಳ್ತೀವಿ. ಈಗ ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋದರೆ ಏನಾಗುತ್ತೆ ಮಕ್ಕಳೇ? ನೋಡಿ, 1/3 πr² ಕ್ಯಾಪಿಟಲ್ H ಇಷ್ಟು ಇರೋದನ್ನು ಡಿವೈಡ್ ಬೈ ಚಿಹ್ನೆಯನ್ನು ಬರ್ಕೋಬೇಕು. 1/3 πr² ಸ್ಮಾಲ್ hನ ಬರ್ಕೊಂಡು = 2:1 2/1 ಅಂತ ಬರ್ಕೊಳ್ತೀವಿ ಮಕ್ಕಳೇ. ಈಗ ನೋಡಿ, ಇದರಲ್ಲಿ ಸಿಮಿಲರ್ ಆಗಿರೋವಂಥದ್ದೇನು? 1/3 ಸಿಮಿಲರ್ ಇದೆ, ಪೈ ಸೇಮ್ ಇದೆ, r² ಸೇಮ್ ಇರೋದ್ರಿಂದ ಇವಿಷ್ಟನ್ನು ನಾವು ಕ್ಯಾನ್ಸಲ್ ಮಾಡಿಕೊಂಡ್ರೆ ಉಳಿದಿದ್ದೇನೆ ಮಕ್ಕಳೇ. ನೋಡಿ, ಇದಿಷ್ಟು ಕ್ಯಾನ್ಸಲ್ ಆದರೆ H/H ಉಳ್ಕೊಳ್ಳುತ್ತೆ = 2/1 ಹಾಗೆ ಉಳ್ಕೊಳ್ಳುತ್ತೆ ಮಕ್ಕಳೇ. H × 1 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, H × 1 H ಆಗುತ್ತೆ = 2 × ಸ್ಮಾಲ್ h 2H ಆಗುತ್ತೆ ಮಕ್ಕಳೇ. H = 2H ಅಂತ ಬಂತು. ಈಗ ಕ್ಯಾಪಿಟಲ್ H ಅಂತಂದರೆ ಇಲ್ಲಿ ನೋಡಿ ಮಕ್ಕಳೇ, 21 - ಸ್ಮಾಲ್ h ಅಂತ ಬರ್ಕೊಂಡಿದ್ದೀರಿ, ಹೌದಲ್ವಾ? ಹಾಗಾದರೆ ಈ H ಬದಲಿಗೆ 21 - H ಅಂತ ಬರೀಬೋದಾ? = 2Hನ ಹಾಗೆ ಬರ್ಕೊಂಡಿದ್ದೀನಿ ಮಕ್ಕಳೇ. ಈ -Hನ ಈ ಕಡೆ ಕಳಿಸಿ ಮಕ್ಕಳು, 2H ಪಕ್ಕಕ್ಕೆ ಕಳಿಸಿದ್ರೆ +H ಆಗುತ್ತೆ. ಅಂದರೆ 21 ಹಾಗೇ ಇರಲಿ = 2Hನ ಹಾಗೆ ಬರ್ಕೊಂಡು ಈ -Hನ ಈ ಕಡೆ ಕಳಿಸಿದ್ರೆ +H ಆಗಿರುತ್ತೆ. 21 = 2H + H ಆಯಿತು. ಇಲ್ಲಿ ನೋಡಿ ಮಕ್ಕಳೇ, ಸಜಾತಿಯ ಪದಗಳಾಯಿತು. 2H ಇದೆ, ಇಲ್ಲಿ 1H ಇದೆ, ಕೂಡಿಸಿದ್ರೆ 3H ಆಗುತ್ತೆ. 3H = 21ನ ಈ ಕಡೆ ಬರ್ಕೊಂಡಿದ್ದೀನಿ. 3H = ಎಷ್ಟು ಬಂತು ಮಕ್ಕಳೇ? 21 ಬಂತು. ಹಾಗಾದರೆ H = ಈ 21ನ ಈ 3 ಡಿವೈಡ್ ಮಾಡುತ್ತೆ, ಯಾಕೆಂದರೆ ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದೆ, ಸೊ ಈ ಕಡೆ ಬಂದರೆ ಡಿವೈಡ್ ಮಾಡುತ್ತೆ. H = 21/3 ಆಗುತ್ತೆ ಮಕ್ಕಳೇ. 3ಯಿಂದ 21ನ್ನು ಕ್ಯಾನ್ಸಲ್ ಮಾಡಿದ್ರೆ 3 7s 21 ಬರುತ್ತೆ. ದೇರ್ಫೋರ್ H = ಎಷ್ಟು ಬಂತು ಮಕ್ಕಳೇ? 7 ಸೆಂಟಿಮೀಟರ್ ಬಂತು. ಸ್ಮಾಲ್ h 7 ಸೆಂಟಿಮೀಟರ್ ಬಂದರೆ ನೋಡಿ, ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. H = 21 - ಸ್ಮಾಲ್ h ಆಗಿರೋದ್ರಿಂದ
ಎಚ್ ಈಸ್ ಈಕ್ವಲ್ ಟು 21 ಮೈನಸ್ ಎಚ್ನ ಹಾಗೆ ಬರ್ಕೊಂಡು ಈಸ್ ಈಕ್ವಲ್ ಟು 21 ಹಾಗೆ ಬರ್ಕೊಂಡಿದ್ದೀವಿ, ಮೈನಸ್ ಹಾಗೆ ಬರ್ಕೊಂಡಿದ್ದೀನಿ. ಎಚ್ ಅಂದರೆ ಎಷ್ಟು ಬಂತು ಮಕ್ಕಳೇ? 7 ಬಂದಿದೆ, ಅದನ್ನು ಬರ್ಕೊಂಡಿದ್ದೀನಿ. 21ರಲ್ಲಿ 7 ಕಳೆದ್ರೆ ಎಷ್ಟು ಬಂತು? 14 ಸೆಂಟಿಮೀಟರ್ ಬಂತು. ನಿಮಗೆ ದೊಡ್ಡ ಶಂಕುವಿನ ತ್ರಿಜ್ಯ 14 ಸೆಂಟಿಮೀಟರ್ ಬಂತು, ಚಿಕ್ಕ ಶಂಕುವಿನ ತ್ರಿಜ್ಯ 7 ಸೆಂಟಿಮೀಟರ್ ಬಂದಿದೆ. ಶಂಕುಗಳ ಎತ್ತರಗಳು ಎಷ್ಟು ಬಂತು ಮಕ್ಕಳೇ? ಒಂದು 14 ಸೆಂಟಿಮೀಟರು, ಇನ್ನೊಂದು 7 ಸೆಂಟಿಮೀಟರ್ ಆಗಿದೆ. ಈಗ ಘನಫಲ ಎಷ್ಟಿದೆ ಅಂತ ಕಂಡುಹಿಡ್ಕೊಳ್ಳೋಣ ಮಕ್ಕಳೇ. ಎತ್ತರ ಕ್ಯಾಪಿಟಲ್ ಎಚ್ ಇರುವ ಶಂಕುವಿನ ಘನಫಲದ ಸೂತ್ರ ಏನು? 1/3 ಪೈ ಆರ್ ಸ್ಕ್ವೇರ್ ಕ್ಯಾಪಿಟಲ್ ಎಚ್ಚು ಈಸ್ ಈಕ್ವಲ್ ಟು 1/3 ಹಾಗೆ ಬರೀರಿ, ಇಂಟು ಪೈ ಅಂದರೆ 22/7 ಬರ್ಕೊಂಡಿದ್ದೀವಿ, ಇಂಟು ಆರ್ ಅಂದರೆ ಎಷ್ಟು ಮಕ್ಕಳೇ? 3 ಸೆಂಟಿಮೀಟರ್ ಅಲ್ವಾ? 3 ಇಂಟು 3 ಇಂಟು ಕ್ಯಾಪಿಟಲ್ ಎಚ್ ಎಷ್ಟು ಬಂತು ಮಕ್ಕಳೇ? 14 ಬಂದಿದೆ, 14ನ್ನು ಹಾಗೆ ಬರ್ಕೊಂಡು. ಈಗ 7ರಿಂದ 14 ಕ್ಯಾನ್ಸಲ್ ಆಗುತ್ತೆ, 7 1 7 ಎಲ್ಲ 14. ನಂತರ ಈ 3 ಕ್ಯಾನ್ಸಲ್ ಆಗಿರುತ್ತೆ ನೋಡಿ. 22 ಈ 3 ಗುಣಿಸಿ ಮಕ್ಕಳೇ, ಇಲ್ಲ ಅಂತಂದರೆ 3 ಮತ್ತು 2 ಗುಣಿಸಿ, 3 2 6 ಆಗುತ್ತೆ. ಈ 22 1 22 ಹಾಗೆ ಬರ್ಕೊಳ್ತೀವಿ. 22 6 ಗುಣಿಸಿದ್ದು 132 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ನಂತರ ಸ್ಮಾಲ್ ಎಚ್ ಇರುವಂತಹ ಶಂಕುವಿನ ಘನಫಲ, ಇದರ ಸೂತ್ರ ಏನು ಮಕ್ಕಳೇ? 1/3 ಪೈ ಆರ್ ಸ್ಕ್ವೇರ್ ಸ್ಮಾಲ್ ಎಚ್ಚು ಈಸ್ ಈಕ್ವಲ್ ಟು 1/3 ಹಾಗೆ ಇರಲಿ, ಇಂಟು ಪೈ ಅಂದರೆ 22/7 ಇಂಟು ಆರ್ ಅಂದರೆ ಏನು ಮಕ್ಕಳೇ? 3 ಇಂಟು 3 ಇಂಟು ಸ್ಮಾಲ್ ಎಚ್ ಎಷ್ಟು ಬಂದಿತ್ತು ಮಕ್ಕಳೇ? 7 ಬಂದಿದೆ ನೋಡಿ. 7 7 ಕ್ಯಾನ್ಸಲ್ ಆಗುತ್ತೆ, 3 3 ಕೂಡ ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿದ್ದಿಲ್ಲಿ 22 ಮತ್ತು 3, 22 ಇಂಟು 3 ಗುಣಿಸಿದ್ದು ಎಷ್ಟು ಬರುತ್ತೆ ಮಕ್ಕಳೇ? 66 ಸೆಂಟಿಮೀಟರ್ ಕ್ಯೂಬ್ ಬಂತು. ಈಗ ಶಂಕುಗಳ ಘನಫಲಗಳ ಮೊತ್ತ, ಒಟ್ಟು ಶಂಕುಗಳ ಘನಫಲಗಳ ಮೊತ್ತ ಅಂದರೆ ಅವೆರಡನ್ನು ಕೂಡಬೇಕು. 132 ಅನ್ನೋದು ಒಂದು ಬಂದಿದೆ, ಪ್ಲಸ್ 66 ಅನ್ನೋದೊಂದು ಹಾಕ್ಕೊಂಡು ಕೂಡಿ ಮಕ್ಕಳೇ 198 ಸೆಂಟಿಮೀಟರ್ ಕ್ಯೂಬ್ ಬಂತು. ಟೋಟಲ್ ಆಗಿ ಎರಡೂ ಶಂಕುಗಳ ಘನಫಲ ಎಷ್ಟು ಬಂತು ಮಕ್ಕಳೇ? 198 ಸೆಂಟಿಮೀಟರ್ ಕ್ಯೂಬ್ ಬಂದಿದೆ. ಈಗ ಉಳಿಯುವ ಭಾಗದ ಘನಫಲವನ್ನು ನಾವು ಕಂಡುಹಿಡಿಯಬೇಕು. ಉಳಿಯುವ ಭಾಗದ ಘನಫಲ ಅಂದರೆ ನೋಡಿ, ಸಿಲಿಂಡರ್ನ ಘನಫಲವನ್ನು ಫಸ್ಟ್ ಕಂಡುಹಿಡ್ಕೊಳ್ಬೇಕು. ಅದರಲ್ಲಿ 2 ಶಂಕುಗಳನ್ನು ತೆಗೆದಿದ್ದೀವಲ್ಲ ಹೊರಗಡೆ, ಆ 2 ಶಂಕುಗಳ ಘನಫಲವನ್ನು ಮೊತ್ತಗಳನ್ನು ನಾವು ಕಳಿಬೇಕು. ಸಿಲಿಂಡರ್ನ ಘನಫಲದಲ್ಲಿ ಏನು ಕಳಿಬೇಕು? ಶಂಕುಗಳ ಘನಫಲಗಳ ಮೊತ್ತವನ್ನು ಕಳಿಬೇಕು. ದೇರ್ಫೋರ್ ಸಿಲಿಂಡರ್ನ ಘನಫಲದ ಸೂತ್ರ ಏನು ಮಕ್ಕಳೇ? ಪೈ ಆರ್ ಸ್ಕ್ವೇರ್ ಎಚ್. ಸಿಲಿಂಡರ್ ಹೆಚ್ಚು ಎತ್ತರದ ಅಂದರೆ ಸಿಲಿಂಡರ್ನ ಎತ್ತರವನ್ನು ಇಲ್ಲಿ ಹಾಕ್ಕೊಳ್ಬೇಕು. ಪೈ ಅಂದರೆ 22/7 ಹಾಕ್ಕೊಳ್ಳಿ, ಇಂಟು ಆರ್ ಸ್ಕ್ವೇರ್ ಅಂದರೆ ಮಕ್ಕಳೇ 3 ಇಂಟು 3 ಅಂತ ಹಾಕ್ಕೊಳ್ತೀರಾ, ಇಂಟು ಸಿಲಿಂಡರ್ನ ಎತ್ತರ ಎಷ್ಟು ಮಕ್ಕಳೇ? 21 ಇದೆ, ಮೈನಸ್ ನೋಡಿ ಇಲ್ಲಿ ಶಂಕುಗಳ ಘನಫಲಗಳ ಮೊತ್ತವನ್ನು ನಾವು ಆಲ್ರೆಡಿ ಕಂಡುಹಿಡ್ಕೊಂಡ್ಬಿಟ್ಟಿದ್ದೀವಿ 198, ಅದನ್ನು ಇಲ್ಲಿಗೆ ಹಾಕ್ಕೊಳ್ತಾ ಇದ್ದೀವಿ. ಸರಿನಾ ಮಕ್ಕಳ? ಈಗ 7ರಿಂದ ಕ್ಯಾನ್ಸಲ್ ಮಾಡ್ಬೋದಲ್ಲ ಮಕ್ಕಳೇ? 7ರಿಂದ 7 3 21 ನೋಡಿ, ಇಲ್ಲಿ 22 ಮತ್ತು 3 ಗುಣಿಸಿದ್ದು ಎಷ್ಟು ಬಂತು ಮಕ್ಕಳೇ? 66 ಆಗುತ್ತೆ, ಇಂಟು ಈ 3 ಮತ್ತು 3 ಗುಣಿಸಿದ್ದು 9 ಬರುತ್ತೆ, ಮೈನಸ್ 198 ಹಾಗೆ ಬರ್ಕೊಳ್ಳಿ, ಈಸ್ ಈಕ್ವಲ್ ಟು 66 ಮತ್ತು 9 ಗುಣಿಸಿದ್ದು 594 ಬರುತ್ತೆ, ಮೈನಸ್ 198 ಹಾಗೆ ಬರೀರಿ. ಇವೆರಡನ್ನು ಕಳೆದ್ರೆ ನಿಮಗೆ 396 ಸಿಗುತ್ತೆ. ದೇರ್ಫೋರ್ ಉಳಿಯುವ ಭಾಗದ ಘನಫಲ ಎಷ್ಟಾಯಿತು ಮಕ್ಕಳೇ? 396 ಸೆಂಟಿಮೀಟರ್. 6ನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಒಂದು ಆಯತಾಕಾರದ ಮರದ ಬ್ಲಾಕ್ನ ಉದ್ದ 40 ಸೆಂಟಿಮೀಟರ್, ಅಗಲ 30 ಸೆಂಟಿಮೀಟರ್ ಮತ್ತು ಎತ್ತರ 7.5 ಸೆಂಟಿಮೀಟರ್ ಆಗಿದೆ. ಈ ಬ್ಲಾಕ್ನಿಂದ 10 ಸೆಂಟಿಮೀಟರ್ ತ್ರಿಜ್ಯದ ಶಂಕುವಿನಾಕಾರವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ಹೊರತೆಗೆಯಲಾಗಿದೆ. ಉಳಿದ ಭಾಗದ ಘನಫಲ ಮತ್ತು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎಂಬ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಚಿತ್ರವನ್ನು ಅಬ್ಸರ್ವ್ ಮಾಡಿ ಮಕ್ಕಳೇ. ಇಲ್ಲೊಂದು ಆಯತಾಕಾರದ ಮರದ ಬ್ಲಾಕ್ನ ಚಿತ್ರವನ್ನು ಕೊಟ್ಟಿದ್ದಾರೆ. ಇದರೊಳಗಿಂದ ಒಂದು ಶಂಕುವಿನಾಕಾರವನ್ನು ಏನು ಮಾಡಿದ್ದಾರೆ? ಕೊರೆದು ಹೊರ ತೆಗೆದಿದ್ದಾರಂತೆ. ಈ ರೀತಿ ತೆಗೆದ ಮೇಲೆ ಉಳಿದಂತಹ ಭಾಗದ ಘನಫಲವನ್ನು ಕಂಡುಹಿಡಿಯಬೇಕು, ಜೊತೆಗೆ ಮೇಲ್ಮೈ ವಿಸ್ತೀರ್ಣವನ್ನು ಕೂಡ ಕಂಡುಹಿಡಿಯಬೇಕು. ನೋಡಿ, ಆಯತಾಕಾರದ ಬ್ಲಾಕ್ನ ಉದ್ದ ಎಲ್ ಅಂತ ತಗೊಳ್ತಾವೆ, 40 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅಗಲವನ್ನು ಬಿ ಅಂತ ತೊಗೊಂಡಿದ್ದೀನಿ, 30 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಎತ್ತರವನ್ನು ಎಚ್ ಅಂತ ತೊಗೊಂಡಿದ್ದೀವಿ, 7.5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸರಿನಾ ಮಕ್ಕಳ? ಇಲ್ಲಿ ಶಂಕುವಿನ ಆಕಾರ ಕಾಣಿಸ್ತಾ ಇದೆ. ಶಂಕುವಿನ ತ್ರಿಜ್ಯವನ್ನು ಕೊಟ್ಟಿದ್ದಾರೆ, ಇಲ್ಲಿಂದ ಇಲ್ಲಿಗೆ 10 ಸೆಂಟಿಮೀಟರ್ ಅಂತ. ಶಂಕುವಿನ ತ್ರಿಜ್ಯವನ್ನು ಆರ್ ಅಂತ ಕರ್ಕೊಳ್ತೀವಿ, ಆರ್ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಶಂಕುವಿನ ಎತ್ತರ ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ ಅಂತಂದರೆ ಘನದ ಎತ್ತರ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಮಕ್ಕಳೇ. ಹಾಗಾದರೆ
ಶಂಕುವಿನ ಎತ್ತರ ಘನದ ಎತ್ತರಕ್ಕೆ ಈಕ್ವಲ್ ಆಗಿರೋದ್ರಿಂದ 7.5 ಸೆಂಟಿಮೀಟರ್ ಅಂತ ತಗೊಳ್ತೀವಿ. ಸರಿನಾ ಮಕ್ಕಳ? ಈ 7.5 ಸೆಂಟಿಮೀಟರ್ ಹೆಂಗೆ ಬಂತು ಅಂತ ಗೊತ್ತಿರಲಿ ಮಕ್ಕಳ. ಈಗ ಓರೆ ಎತ್ತರವನ್ನು ಕಂಡುಹಿಡಿಯೋಣ. L = h² + r² ಅನ್ನೋದು ಸೂತ್ರ. ಇದು ನೆನ್ಪಿಟ್ಕೊಂಡಿರಿ. H ಅಂದರೆ ಎಷ್ಟು ಮಕ್ಕಳೇ? 7.5 ಸ್ಕ್ವೇರ್ ಪ್ಲಸ್ ಆರ್ ಅಂದರೆ 10 ಸೆಂಟಿಮೀಟರ್, 10 ಸ್ಕ್ವೇರ್ ಅಂತ ಬರ್ಕೊಳ್ಳಿ. 7.5ನ್ನು 2 ಬಾರಿ ಗುಣಿಸಿ ಮಕ್ಕಳೇ. 7.5 × 7.5 ಅವೆರಡನ್ನು ಗುಣಿಸಿದ್ರೆ 56.25 ಬರುತ್ತೆ. ಪ್ಲಸ್ 10ನ್ನು 2 ಬಾರಿ ಗುಣಿಸಿದ್ರೆ 10 100 ಬರುತ್ತೆ ಮಕ್ಕಳೇ. ಇವೆರಡನ್ನು ಆ್ಯಡ್ ಮಾಡಿದ್ರೆ 156.25 ಬರುತ್ತೆ. ಇದರ ವರ್ಗಮೂಲವನ್ನು ತೆಗೆದ್ರೆ L = 12.5 ಸೆಂಟಿಮೀಟರ್ ಬರುತ್ತೆ ಮಕ್ಕಳೇ. ಓರೆ ಎತ್ತರ 12.5 ಸೆಂಟಿಮೀಟರ್ ಬಂತು. ಈಗ ಉಳಿದ ಭಾಗದ ಘನಫಲ ಎಷ್ಟು ಭಾಗ ಉಳ್ಕೊಂಡಿದೆ ಇದರೊಳಗಡೆ ಅಂತ. ಇದರಲ್ಲಿ ಟೋಟಲಾಗಿ ಆಯತಾಕಾರದ ಬ್ಲಾಕ್ನ ಘನಫಲವನ್ನು ಕಂಡುಹಿಡ್ಕೊಂಡು ಅದರಲ್ಲಿ ಏನು ತೆಗಿಬೇಕು ಮಕ್ಕಳೇ? ಶಂಕುವಿನ ಘನಫಲವನ್ನು ನಾವು ಹೊರಗಡೆ ತೆಗಿಬೇಕು. ಆವಾಗ ಎಷ್ಟು ಭಾಗ ಉಳ್ಕೊಂಡಿದೆ ಅಂತ ಗೊತ್ತಾಗುತ್ತೆ. L × B × H ಅನ್ನೋದು ಆಯತಾಕಾರದ ಬ್ಲಾಕ್ನ ಘನಫಲಕ್ಕೆ ಸೂತ್ರ ಆಗಿರುತ್ತೆ ಮಕ್ಕಳೇ. L × B × H ಅನ್ನೋದು ನೆನ್ಪಿಟ್ಕೊಂಡಿರಿ. ಮೈನಸ್ ಶಂಕುವಿನ ಘನಫಲದ ಸೂತ್ರ ನಿಮಗೆ ಆಲ್ರೆಡಿ ಗೊತ್ತಿದೆ, 1/3πr² H ಅನ್ನೋದು. L ಅಂತಂದರೆ ಉದ್ದ 40 ಮೀಟರ್, ನೆಕ್ಸ್ಟು B ಅಂತಂದರೆ 30 ಸೆಂಟಿಮೀಟರ್, H = 7.5 ಸೆಂಟಿಮೀಟರ್ ಅಂತ ಕೊಟ್ಟಿದ್ರು. ಅದೆಲ್ಲದನ್ನೂ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಮೈನಸ್ 1/3ನ ಹಾಗೆ ಬರ್ಕೊಂಡಿದ್ದೀನಿ. ಇಂಟು ಪೈ ಅಂದರೆ 22/7 ಇಂಟು ಆರ್ ಅಂತಂದರೆ ಮಕ್ಕಳೇ 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. 10 × 10 ಅಂತ ಬರ್ಕೊಳ್ಳಿ. ಇಂಟು H ಅಂದರೆ ಎಷ್ಟು ಮಕ್ಕಳೇ? ಶಂಕುವಿನ ಎತ್ತರ 7.5 ಅಂತ ಬರ್ಕೊಳ್ಳಿ. ನಂತರ ಇವೆರಡನ್ನು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಮಕ್ಕಳೇ. 40 × 30ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 1200 ಇಂಟು 7.5ನ ಹಾಗೆ ಬರ್ಕೊಂಡಿದ್ದೀವಿ. ಮೈನಸ್ ಇಲ್ಲಿ ನೋಡಿ ಮಕ್ಕಳೇ, 3ರಿಂದ ಯಾವ್ದಾದ್ರು ಕ್ಯಾನ್ಸಲ್ ಆಗುತ್ತಾ ನೋಡಿ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ 3ರಿಂದ 7.5ನ ಕ್ಯಾನ್ಸಲ್ ಮಾಡ್ಬೋದು. 3 1 3, 3 2 6, ಇಲ್ಲಿ 1 ಉಳ್ಕೊಂಡಿದೆ ಮಕ್ಕಳೇ. 15 ಆಯಿತು. 3 5 15, 2.5 ಆವರ್ತಿ ಕ್ಯಾನ್ಸಲ್ ಆಗುತ್ತೆ. ಇದನ್ನು ಹಾಗೆ ಬರ್ಕೊಂಡಿದ್ದೀನಿ. ಇಲ್ಲಿ 22 ಮತ್ತು 10 ಮತ್ತು 10 ಇವಿಷ್ಟನ್ನು ಗುಣಿಸಿದ್ದು ನಿಮಗೆ 2200 ಸಿಗುತ್ತೆ ಮಕ್ಕಳೇ. 2200 ಇಂಟು 2.5 ಡಿವೈಡ್ ಬೈ ಇಲ್ಲಿ 7 ಉಳ್ಕೊಂಡಿದೆ, ಅದನ್ನು ಬರ್ಕೊಳ್ಳಿ. ಇವೆರಡನ್ನು ಗುಣಿಸಿದ್ದು 9000 ಸಿಗುತ್ತೆ. ಮೈನಸ್ ಇವೆರಡನ್ನು ಗುಣಿಸಿದ್ದು 5500 ಬರುತ್ತೆ. ಡಿವೈಡ್ ಬೈ 7ನ ಹಾಗೆ ಬರ್ಕೊಂಡಿದ್ದೀನಿ. 9000ನ ಹಾಗೆ ಬರ್ಕೊಂಡು ಮೈನಸ್ ಇವೆರಡನ್ನು ಡಿವೈಡ್ ಮಾಡಿದ್ದು ಅಂದರೆ 7ರಿಂದ ಭಾಗಿಸಿದಾಗ ನೀವು ಎಷ್ಟನ್ನು ಹೊಂದುತ್ತೀರಿ ಮಕ್ಕಳೇ? 785.71 ಬರುತ್ತೆ. ಇವೆರಡನ್ನು ಕಳೆದ್ರೆ ನಿಮಗೆ ಉಳಿದ ಭಾಗದ ಘನಫಲ ಸಿಗುತ್ತೆ. ಉಳಿದ ಭಾಗದ ಘನಫಲ ಎಷ್ಟಾಯಿತು ಮಕ್ಕಳೇ? 8214.29 ಸೆಂಟಿಮೀಟರ್ ಕ್ಯೂಬ್. ನಂತರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಮಕ್ಕಳೇ. ಮೇಲ್ಮೈ ವಿಸ್ತೀರ್ಣವನ್ನು ಹೆಂಗೆ ಕಂಡುಹಿಡಿತೀರಾ? ಟೋಟಲಾಗಿ ಕೊಟ್ಟಿರುವಂಥ ಆಕೃತಿಯ ಮೇಲ್ಮೈ ವಿಸ್ತೀರ್ಣ ಬರಬೇಕು ಅಂದರೆ ಆಯತಾಕಾರದ ಬ್ಲಾಕ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬೇಕು. ನೋಡಿ ಮಕ್ಕಳೇ, ಈ ಚಿತ್ರವನ್ನು ಅಬ್ಸರ್ವ್ ಮಾಡಿ ಮಕ್ಕಳೇ. ಇದರಲ್ಲಿ ಈ ಆಯತಾಕಾರದ ಬ್ಲಾಕ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬೇಕು. ಅದಾದಮೇಲೆ ಈ ಭಾಗದ ವಿಸ್ತೀರ್ಣ ಇರಲ್ಲ ಮಕ್ಕಳೇ. ವೃತ್ತಾಕಾರ ಇದೆಯಲ್ಲ, ಈ ಭಾಗದ ವಿಸ್ತೀರ್ಣ ಇರಲ್ಲ, ಅದನ್ನು ಕಳಿಬೇಕಾಗತ್ತೆ, ನೆನ್ಪಿಟ್ಕೊಂಡಿರಿ. ಹಾಗೆಯೇ ಈ ಒಳಭಾಗದ ವಿಸ್ತೀರ್ಣ ಇರುತ್ತೆ ಮಕ್ಕಳೇ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಭಾಗ ಇರುತ್ತೆ, ಆದರೆ ಈ ವೃತ್ತಾಕಾರದ ಭಾಗದ ವಿಸ್ತೀರ್ಣ ಇರಲ್ಲ. ಈ ಆಯತಾಕಾರದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇರುತ್ತೆ ಮಕ್ಕಳೇ. ಅದಷ್ಟನ್ನು ನೆನ್ಪು ಮಾಡ್ಕೊಳ್ಳಿ ಮಕ್ಕಳೇ. ನೋಡಿ, ಆಯತಾಕಾರದ ಬ್ಲಾಕ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇರುತ್ತೆ, ಅದರಲ್ಲಿ ಶಂಕುವಿನ ಪಾದದ ವಿಸ್ತೀರ್ಣ ಅಂದರೆ ವೃತ್ತಾಕಾರದ ಪಾದ ಇತ್ತಲ್ಲ, ಆ ವಿಸ್ತೀರ್ಣವನ್ನು ಕಳಿಬೇಕು. ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇದ್ದೇ ಇರುತ್ತೆ ಮಕ್ಕಳೇ, ಅದನ್ನು ಕೂಡ್ಕೋಬೇಕು. ದೇರ್ಫೋರ್ ಆಯತಾಕಾರದ ಬ್ಲಾಕ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು ಮಕ್ಕಳೇ? 2 × LB + BH + HL. ಇದನ್ನು ನೆನ್ಪಿಟ್ಕೊಂಡಿರಿ ಮಕ್ಕಳೇ. ಮೈನಸ್ ಶಂಕುವಿನ ಪಾದದ ವಿಸ್ತೀರ್ಣ, ಅದು πr², ಯಾಕೆಂದರೆ ವೃತ್ತದ ವಿಸ್ತೀರ್ಣ. ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು ಮಕ್ಕಳೇ? πrl. ಈಗ ಎರಡು ಹಾಗೆ ಬರ್ಕೊಂಡಿದ್ದೀನಿ. L ಅಂತಂದರೆ 40, B ಅಂದರೆ 30, ಅವೆರಡನ್ನು ಗುಣಿಸ್ಬೇಕು. ಪ್ಲಸ್ ಹಂಗೆ ಹಾಕ್ಕೊಂಡಿದ್ದೀವಿ. B × H ಅಂತಂದರೆ 30 ಮತ್ತು 7.5 ಪ್ಲಸ್ H × L ಅಂತಂದರೆ H ಅಂದರೆ 7.5 ಇಂಟು L ಅಂದರೆ 40 ಸಬ್ಸ್ಟಿಟ್ಯೂಟ್ ಆಗಿದೆ ಮಕ್ಕಳೇ. ಮೈನಸ್ ಪೈ ಅಂದರೆ 3.14 ಹಾಕ್ಕೊಂಬಿಡಿ ಮಕ್ಕಳೇ ಡೈರೆಕ್ಟಾಗಿ. ಇಂಟು r² ಅಂದರೆ 10 × 10 ಅಂತ ಬರ್ಕೊಂಡಿದ್ದೀನಿ. ಪ್ಲಸ್ ಪೈ ಅಂದರೆ 3.14 ಇಂಟು r ಅಂದರೆ 10 ಪ್ಲಸ್ ಇಂಟು
ಎಲ್ಲಂದರೆ 12.5 ಮಕ್ಕಳೇ. ಈಗಿಲ್ಲಿ 2ರಿಂದ ಇದನ್ನು ಗುಣಿಸಿ ಮಕ್ಕಳೇ, ಅಂದರೆ 2ನ್ನು ಹಾಗೆ ಬರ್ಕೊಂಡಿದ್ದೀನಿ. 4 ಮೂರ್ಲ 12, ಈ 2 ಸೊನ್ನೆಗಳನ್ನ ಹಾಗೆ ಹಾಕ್ಕೊಂಡಿದ್ದೀವಿ, 1200 ಆಯಿತು. ಪ್ಲಸ್ 7.5 ಮತ್ತು 30, ಇವಿಷ್ಟನ್ನ ಗುಣಿಸಿದ್ದು 225.0 ಬರುತ್ತೆ. ಪ್ಲಸ್ ಇವೆರಡನ್ನು ಗುಣಿಸಿದ್ದು 300 ಬರುತ್ತೆ. ಮೈನಸ್ 3.14 ಮತ್ತು ಈ 10 ಮತ್ತು ಈ 10 ಇವೆರಡನ್ನು ಗುಣಿಸಿದ್ದು 314 ಆಗುತ್ತೆ ಮಕ್ಕಳೇ. ಪ್ಲಸ್ 314 ಇಂಟು 3.14 ಇಂಟು 10 ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ 31.4 ಆಗುತ್ತೆ ಮಕ್ಕಳೇ. ಪಾಯಿಂಟ್ ಮುಂದಕ್ಕೆ ಶಿಫ್ಟ್ ಆಗುತ್ತೆ, 10 ಇರೋದನ್ನ ಗುಣಿಸಿದಾಗ 31.4 ಆಗುತ್ತೆ. ಇಂಟು ಈ 12.5ನ ಹಾಗೆ ಬರ್ಕೊಳ್ಳಿ ಮಕ್ಕಳೇ. 2 ಹಾಗೆ ಬರ್ಕೊಂಡಿದ್ದೀನಿ. ಇವಿಷ್ಟನ್ನ ಆ್ಯಡ್ ಮಾಡಿದ್ರೆ ಅಂದರೆ ಕೂಡಿದ್ರೆ 1725 ಬರುತ್ತೆ. ಮೈನಸ್ 314ನ ಹಾಗೆ ಬರ್ಕೊಂಡಿದ್ದೀನಿ. ಪ್ಲಸ್ ಹಾಗೆ ಬರ್ಕೊಂಡಿದ್ದೀವಿ 31.4 ಮತ್ತು 12.5 ಇವೆರಡನ್ನ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬಂದಿದೆ ಮಕ್ಕಳೇ? 392.5 ಬರುತ್ತೆ. ಇವೆರಡನ್ನ ಗುಣಿಸಿದ್ದು 3450, 314 ಹಾಗೆ ಬರ್ಕೊಂಡಿದ್ದೀನಿ. ಪ್ಲಸ್ 392.5 ಕೂಡ ಹಾಗೆ ಬರ್ಕೊಂಡಿದ್ದೀನಿ ಮಕ್ಕಳೇ. ನೋಡಿ 3450ರಲ್ಲಿ 314ನ ಕಳೆದು ಉಳಿದಿರುವಂಥದ್ದನ್ನ 392.5ಕ್ಕೆ ಗುಣಿಸಿದ್ರೆ ನೀವು ಈ ಉತ್ತರವನ್ನು ಪಡಿತೀರಿ ಮಕ್ಕಳೇ. 3528.5 ಸೆಂಟಿಮೀಟರ್ ಸ್ಕ್ವೇರ್. ಇದು ಆಕೃತಿಯ ಮೇಲ್ಮೈ ವಿಸ್ತೀರ್ಣ ಆಗಿರುತ್ತೆ ಮಕ್ಕಳೇ.